ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಭಾನುವಾರ ಅಷ್ಟಮಿ ಬಂದಿದೆ. ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ಅರಿಶಿಣದ ಡಬ್ಬದಲ್ಲಿ ಈ ಸಣ್ಣ ವಸ್ತುವನ್ನು ಇಟ್ಟರೆ ಸಾಕು, ಐಶ್ವರ್ಯ ಅನ್ನೋದು ವೃದ್ಧಿಯಾಗುತ್ತೆ, ಮನೆಯಲ್ಲಿ ಸಂಪತ್ತಿಗೆ ಕಡಿಮೆ ಆಗೋದಿಲ್ಲ, ಹಾಗೂ ಸಕಾರಾತ್ಮಕವಾಗಿರುವಂಥದ್ದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಬಹುದು. ಈ ಪರಿಹಾರವನ್ನು ಈ ದಿನ ಮಾಡ್ಕೊಳ್ಳಿ. ಭಾನುವಾರ ಅಷ್ಟಮಿ ಬಂದಿದೆ ಅಂತ ಹೇಳಿದ್ರೆ ತುಂಬ ವಿಶೇಷತೆಯಿಂದ ಇರುತ್ತೆ. ಯಾಕಂದರೆ ಭಾನುವಾರಕ್ಕೆ ನಾವು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ, ಮುಖ್ಯವಾಗಿ ತಂತ್ರ ಪರಿಹಾರಗಳನ್ನು ಸಾಕಷ್ಟು ಜನ ಮಾಡಿಕೊಂಡು ಅದರಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಿರುವಂಥ ದಿನ ಆಗಿರುತ್ತೆ. ಆ ದಿನ ಅಷ್ಟಮಿ ಬಂದಿರೋದ್ರಿಂದ ಜಗನ್ಮಾತೆ ಆಗಿರುವಂಥ ದುರ್ಗಾದೇವಿಯ ದಿನ ಅಂತ ಹೇಳ್ತೀವಿ. ಈ ದಿನಕ್ಕೆ ಸಾಕಷ್ಟು ಶಕ್ತಿ ಅನ್ನೋದು ಪ್ರಕೃತಿಯಲ್ಲಿ ಇರೋದ್ರಿಂದ ನೀವು ಯಾವ ರೀತಿ ಪರಿಹಾರ ಮಾಡ್ಕೊಳ್ತೀರಿ, ಆಗ ನಿಮ್ಮ ಸಮಸ್ಯೆಗಳು ಕೂಡ ಬೇಗನೆ ಶೀಘ್ರದಲ್ಲೇ ನಿಮಗೆ ಪರಿಹಾರದ ಮುಖಾಂತರ ಸಿಗುತ್ತೆ ಅಂತ ಹೇಳಬಹುದು ಸ್ನೇಹಿತರೆ. ಪರಿಹಾರ ಅನ್ನುವಂಥದ್ದು ನಾವು ಏನೋ ಒಂದು ಕಂಡುಕೊಂಡಾಗ, ಮಾಡಿಕೊಂಡಾಗ ಅದರಲ್ಲಿ ನಮ್ಮ ಕಷ್ಟಗಳಿಗೆ ಪರಿಹಾರ ತಪ್ಪದೇ ಸಿಗುತ್ತೆ, ಲಾಭ ಅನ್ನೋದು ಬರುತ್ತೆ. ಮುಖ್ಯವಾಗಿ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ಅವ್ರಿಗೆ ಆದಾಯ ಜಾಸ್ತಿ ಆಗುತ್ತೆ, ಮನೆಯಲ್ಲಿ ನೆಮ್ಮದಿಯಾಗಿ ಇರಬಹುದು ಸ್ನೇಹಿತರೆ. ತುಂಬ ಜನ ಅಂದ್ಕೊಳ್ತಾರೆ ದುಡ್ಡು ಕಾಸು ಹೊಂದಿದ್ರೆ ನಾವು ಎಲ್ಲರೂ ಕೂಡ ನೆಮ್ಮದಿಯಾಗಿ ಇರಬಹುದು ಅಂತಂದ್ಬಿಟ್ಟು. ಆದರೆ ದುಡ್ಡು ಕಾಸು ಒಂದೇ ಜೀವನಕ್ಕೆ ಸಾಕಾಗೋದಿಲ್ಲ. ನಮಗೆ ಅದರ ಜೊತೆ ಆರೋಗ್ಯ ಕೂಡ ಚೆನ್ನಾಗಿರಬೇಕು, ಒಳ್ಳೆ ಸಂಬಂಧಗಳು ಇರಬೇಕು, ಆರೋಗ್ಯ ಆಯುಷು ಎಲ್ಲವನ್ನು ಕೊಟ್ಟಾಗ ಮಾತ್ರ ನೆಮ್ಮದಿಯಾಗಿ ಇರಬಹುದು. ಅದಕ್ಕೋಸ್ಕರ ದುಡ್ಡು ಜೀವನಕ್ಕೆ ಬಹಳ ಮುಖ್ಯನೇ. ಆದರೆ ಆ ದುಡ್ಡನ್ನು ಗಳಿಸ್ಕೊಳ್ಳೋದಕ್ಕೆ ಈಗಿನ ಕಾಲಮಾನದಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಕೊಂಡ್ಕೊಳ್ಬೇಕಾಗಿರೋದ್ರಿಂದ ಎಲ್ಲದಕ್ಕೂ ಕೂಡ ಒಂದೇ ಒಂದು ಸಂಬಳ ಅನ್ನೋದು ಸಾಕಾಗೋದಿಲ್ಲ. ತಿಂಗಳು ಪೂರ್ತಿ ದುಡಿತೀವಿ, ಆ ಒಂದು ದಿನ ಬಂದು ಹೆಂಗೆ ಹೋಗುತ್ತೋ ಗೊತ್ತಿಲ್ಲ. ಮತ್ತೆ ಅದೇ ಸಾಲ, ಅದೇ ಸಮಸ್ಯೆಗಳು, ಅದೇ ಕಷ್ಟನೇ. ದುಡ್ಡು ಯಾಕೆ ನಿಲ್ತಾ ಇಲ್ಲ, ಖರ್ಚುಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ನೋಡಿ. ನಮ್ಮ ಅಡುಗೆ ಮನೆಯಲ್ಲಿ ಹಾಗೂ ಮುಖ್ಯವಾಗಿ ನಮ್ಮ ಮನೆಯಲ್ಲೇ ಆ ಸಮಸ್ಯೆಗಳಿಗೆಲ್ಲವೂ ಕೂಡ ಪರಿಹಾರ ಲಭಿಸುತ್ತೆ. ಅದನ್ನು ನಾವು ಮಾಡಿಕೊಳ್ಬೇಕು ಅಷ್ಟೇ ಸ್ನೇಹಿತರೆ. ಅರಿಶಿಣ ಅನ್ನುವಂಥದ್ದು ತುಂಬ ಜನಕ್ಕೆ ಸಾಧಾರಣವಾಗಿ ನಾವು ಅಡುಗೆಗೆ ಬಳಸ್ತೀವಿ, ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಈ ಥರ ಅಂದ್ಕೊಳ್ತಾರೆ. ದಯವಿಟ್ಟು ಅರಿಶಿಣ ಡಬ್ಬ ಅನ್ನುವಂಥದ್ದು ನಮಗೆ ಸಂಪತ್ತನ್ನು ಕೊಡುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮೊದಲು ಪ್ಲಾಸ್ಟಿಕ್ ಡಬ್ಬದಲ್ಲಿ ಏನಾದರೂ ನೀವು ಇಟ್ಕೊಂಡಿದ್ರೆ ಚೇಂಜ್ ಮಾಡಿ, ಅಂದರೆ ಗಾಜಿನ ಬಾಟ್ಲಿಗೆ ಅದನ್ನು ತುಂಬಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿ. ಕಲ್ಲುಪ್ಪು ಹಾಗೆ ನಾವು ಪುಡಿ ಉಪ್ಪು ಇದನ್ನು ಬಳಸ್ತೀವಿ ನೋಡಿ, ಅದನ್ನು ಮುಖ್ಯವಾಗಿ ಅರಿಶಿಣದ ಪಕ್ಕದಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಅರಿಶಿಣ ಹಾಗೂ ಉಪ್ಪು ಅನ್ನುವಂಥದ್ದು ಜೊತೆಯಲ್ಲಿ ಇರಬಾರ್ದು. ಇವೆರಡೂ ಕೂಡ ಒಳ್ಳೆಯದು, ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುವಂಥದ್ದೇ. ಆದರೆ ನಾವು ಈ ಗುರುವನ್ನು ಒಂದು ಕಡೆ ಇಟ್ಕೊಳ್ಳೋದು ಇರೋದಿಲ್ಲ. ಆದ್ದರಿಂದ ಇವೆರಡನ್ನು ಜೊತೆಯಾಗಿ ಮಾಡೋದಕ್ಕೆ ಹೋಗಬೇಡಿ. ಮುಖ್ಯವಾಗಿ ಈ ದಿನ ಅರಿಶಿಣವನ್ನು ನಾವು ಯಾಕೆ ಯಥೇಚ್ಛವಾಗಿ ಬಳಸ್ತೀವಿ, ಗುರುಬಲ ಹೆಚ್ಚಾಗೋದಕ್ಕೆ. ಮನುಷ್ಯನಿಗೆ ಆಯುರ್ವೇದಿಕಲ್ಲೂ ಕೂಡ ಹಳದಿ ಅನ್ನುವಂಥದ್ದು ತುಂಬಾ ಔಷಧಿ ನಮಗೆ. ಅದು ಮುಖ್ಯವಾಗಿ ಬಳಸೋ ವಿಧಾನ ತಿಳ್ಕೊಂಡ್ರೆ ಸಮಸ್ಯೆಗಳು ಬಗೆಹರಿಯುತ್ತೆ. ಹಣಕಾಸು ಹರಿದು ಬರುತ್ತೆ ಸ್ನೇಹಿತರೆ. ಕಡಿಮೆ ಸಂಬಳ ಇದ್ದರೂ ಕೂಡ ಖರ್ಚುಗಳು ಕಡಿಮೆ ಆಗುತ್ತೆ, ನಮಗೆ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಎಷ್ಟೋ ಜನಕ್ಕೆ ಆದಾಯ ಒಂದೇ ಒಂದು ಇರುತ್ತೆ, ಅದರಿಂದನೇ ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ಎಲ್ರಿಗೂ ಕೂಡ ಅವರವರ ಕೈಯಲ್ಲಿ ಧನದ ರೇಖೆಗಳು ಅನ್ನೋದು ಇರುತ್ತೆ. ಅದು ಮುಚ್ಚೋದಾಗ ನಾವು ಈ ಪರಿಹಾರಗಳನ್ನು ಮಾಡ್ಕೊಂಡ್ರೆ ಧನದ ದ್ವಾರಗಳು ಓಪನ್ ಆಗುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ. ಎಲ್ರಿಗೂ ಕೂಡ ಒಂದು ನರದೃಷ್ಟಿ ಅನ್ನುವಂಥದ್ದು, ಎಲ್ರಿಗೂ ಅಸೂಯೆ ಅನ್ನುವಂಥದ್ದು ಒಂದಲ್ಲ ಒಂದು ರೀತಿಯಲ್ಲಿ ಇರುತ್ತೆ. ನಾವು ಏನೋ ಒಂದು ಚಿಕ್ಕ ವಸ್ತು ತಗೊಂಡ್ರು, ಸಂತೋಷವಾಗಿದ್ದರೂ ಕೂಡ ಅಸೂಯೆ ಪಡ್ತಾರೆ. ನಮಗಿಂತ ಚೆನ್ನಾಗಾಗಿದ್ದಾರೆ, ನಾವು ಈ ಥರನೇ ಇದ್ದೀವಿ, ನಮ್ಮ ಕಷ್ಟಗಳು ಇದೇ ಥರನೇ ನಾವು ಯಾವಾಗಲೂ ಇರಬೇಕಾ ಅನ್ನೋ ಥರ. ಅಂದರೆ ನಮ್ಗೆ ಗೊತ್ತಿರುವಂಥವರೇ, ನಮ್ಮ ಸಂಬಂಧಿಕರೇ, ನಮ್ಮ ಜೊತೆ ಇರುವಂಥವರೇ ನಮ್ಮ ಬಗ್ಗೆ ನಾವು ಏನೇ ತಗೊಂಡದೇ ಇದ್ದರೂ ಕೂಡ ನಾವು ಖುಷಿಯಾಗಿ ಹ್ಯಾಪಿಯಾಗಿದ್ದೀವಿ ಅಂತ ಹೇಳಿದ್ರೆ ಅಸೂಯೆ ಪಟ್ಕೊಳ್ಳುವಂಥ ಜನರ ಮಧ್ಯದಲ್ಲಿ ಇರೋದ್ರಿಂದ ಪದೇ ಪದೇ ನಮಗೆ ಈ ದುಡ್ಡು ಕಾಸಿನ ಮೇಲೆ, ನಮ್ಮ ಕರಿಯರ್ ಮೇಲೆ ಅದರ ಪ್ರಭಾವ ಬೀರುತ್ತೆ. ಇದನ್ನು ನಾವು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ, ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಅಲಕ್ಷ್ಮಿ ತಾಂಡವವಾಡ್ತಾಳೆ. ಅಂದರೆ
ಸಿಂಕಲ್ಲಿ ಪಾತ್ರೆಗಳು ತುಂಬಿಸಿಟ್ಟಿರುವಂಥದ್ದು, ಹಾಲು ಚೆಲ್ತಾ ಇರುವಂಥದ್ದು, ಪಾತ್ರೆಗಳನ್ನು ನಾವು ಸೌಂಡ್ ಮಾಡ್ತಾ ಇರುವಂಥದ್ದು, ಸಮಯಕ್ಕೆ ಸರಿಯಾಗಿ ಮನೆ ಗುಡಿಸ್ದೆ ನೀಟಾಗಿ ಇಟ್ಕೊಳ್ದೆ, ಈ ಥರ ಕೆಲವೊಂದು ಬಾರಿ ಆಗ್ತಾ ಇದ್ದಾಗಲೂ ಕೂಡ ಆ ಲಕ್ಷ್ಮಿಗೆ ಎಲ್ಲಿ ನಾವು ನೀಟಾಗಿ ಇಟ್ಕೊಂಡಿರೋದಿಲ್ವೋ ಆ ಜಾಗಕ್ಕೇ ಆ ಲಕ್ಷ್ಮಿ ಬಂದು ಜಾಸ್ತಿ ನಿಲ್ಲುವಂಥದ್ದು, ಲಕ್ಷ್ಮೀದೇವಿ ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲವೂ ನಾವು ಅಡುಗೆ ಮನೆಯಲ್ಲಿ ಮಾಡಿಕೊಂಡಾಗ ಆ ಲಕ್ಷ್ಮಿ ಹೊರಟೋಗ್ತಾಳೆ, ಶ್ರೀ ಮಹಾಲಕ್ಷ್ಮಿ ಬಂದು ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಎಷ್ಟೋ ಜನಕ್ಕೆ ಆ ನರದೃಷ್ಟಿಯಿಂದ ಸಾಕಷ್ಟು ಸಮಸ್ಯೆಗಳನ್ನು ಪಟ್ಟಿರ್ತಾರೆ. ಅಂತಹವರಿಗೆ ಬೆಳ್ಳುಳ್ಳಿ ತುಂಬಾ ಒಂದು ರಾಮಬಾಣ ಅಂತ ಹೇಳಬಹುದು. ಲವಂಗಗಳು ನಮಗೆ ನಿಂತಿರುವಂಥ ಕೆಲಸಗಳನ್ನು ಮತ್ತೆ ರೀಸ್ಟಾರ್ಟ್ ಮಾಡುವಂಥ ಒಂದು ಆ ಪವರ್ ಅನ್ನೋದು ತಂದು ಕೊಡುತ್ತೆ. ಎಷ್ಟೋ ಜನಕ್ಕೆ ದುಡ್ಡು ಕಾಸು ಇರಬಹುದು, ಕೆಲಸನೇ ಇರಬಹುದು, ಯಾವುದೇ ಕಾರ್ಯನೇ ಇರಬಹುದು, ಅವರ ಲೈಫಲ್ಲಿ ಯಾವುದೇ ಅಡೆತಡೆಗಳು ಆಗ್ತಾ ಇದ್ದರೂ ಪದೇ ಪದೇ ಆಗ್ತಾ ಇದೆ ಅಂತ ಹೇಳಿದ್ರು, ನಂಬಿಕೆನೇ ಕಳ್ಕೊಂಡಿದ್ರು ಕೂಡ ಅವುಗಳನ್ನು ಮತ್ತೆ ನಮಗೆ ರೀಸ್ಟಾರ್ಟ್ ಮಾಡುವಂತೆ ಹಾಗೂ ರಿಲೀಸ್ ಮಾಡುವಂಥ ಎಲ್ಲ ರೀತಿಯ ಅಡೆತಡೆಗಳನ್ನು ಒಡೆದು ಮುಂದೆ ಸಾಗುವಂತೆ ಒಂದು ಶಾರ್ಪಾಗಿ ಕೆಲಸ ಮಾಡುವಂಥ ಯಾವುದಾದ್ರೂ ಒಂದು ವಸ್ತು ಇದೆ ಅಂತ ಹೇಳಿದ್ರೆ ಅದರಲ್ಲಿ ಲವಂಗ ಕೂಡ. ಅದಕ್ಕೋಸ್ಕರ ಒಂದು ಕಾಗದದಲ್ಲಿ ಬೆಳ್ಳುಳ್ಳಿಯನ್ನು ಒಂದು ಹಾಕ್ಕೊಳ್ಳಿ. ನಿಮ್ಮ ಒಂದು ಅರಿಶಿಣದ ಡಬ್ಬ ಯಾವ ಸೈಜಲ್ಲಿರುತ್ತೋ ಅದರ ಮೇಲೆ ನೀವು ಇದನ್ನು ಇಟ್ಕೊಳ್ಬೇಕು. ನಾವು ದೊಡ್ಡದು ಬಾಟ್ಲಿ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಒಂದು ಬೆಳ್ಳುಳ್ಳಿಯನ್ನು ಇಡಿ, ಸ್ಪೇಸ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಒಂದೇ ಒಂದು ಬೆಳ್ಳುಳ್ಳಿ ಎಸಳನ್ನು ತಗೊಳ್ಳಿ, ಅದ್ರ ಮೇಲೆ ಒಟ್ಟು ಸಮೇತ ಇರಲಿ, ತೊಂದರೆ ಇಲ್ಲ. ಅದ್ರ ಮೇಲೆ 1 ಸ್ಪೂನಷ್ಟು ನೀವು ಕುಂಕುಮವನ್ನು ಹಾಕಬೇಕು. ಕುಂಕುಮ ಬಂದು ದುರ್ಗಾದೇವಿಯ ಸಂಕೇತ. ದುರ್ಗಾದೇವಿಯನ್ನು ಅಷ್ಟಮಿಯ ದಿನ ನಾವು ಶಕ್ತಿದಾಯಕವಾಗಿ ಆ ತಾಯಿಯನ್ನು ಕೇಳ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಆ ತಾಯಿಗೋಸ್ಕರ ಮಾಡ್ತಾ ಇರುವಂಥ ಈ ಪರಿಹಾರ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಮ್ಮ ಅಂತ ಕೇಳಿಕೊಂಡು ನೀವು 1 ಸ್ಪೂನ್, ಚಿಕ್ಕ ಸ್ಪೂನಷ್ಟು ಹಾಕಿ. ಇಲ್ಲಾಂದರೆ ಒಂದು ಇಷ್ಟು ಹಾಕಿದ್ರೂ ಆಯಿತು. 2 ಲವಂಗಗಳನ್ನು ಹಾಕಿ ಮೊಗ್ಗಿರಬೇಕು, ಗಮನದಲ್ಲಿ ಇಟ್ಕೊಳ್ಳಿ. ಇಷ್ಟನ್ನು ಹಾಕಿ ಚಿಕ್ಕದಾಗಿ ಪೊಟ್ನ ಕಟ್ಟು ಕೈಯಲ್ಲಿಟ್ಕೊಂಡು ನಮ್ಮ ಮನೆಯಲ್ಲಿರುವಂಥ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸು ತಾಯಿ, ಪರಿಹಾರ ಮಾಡ್ತಾಯಿದ್ದೀನಿ, ನಮ್ಮೆಲ್ರಿಗೂ ಒಳ್ಳೆಯದನ್ನು ಮಾಡು, ನಮ್ಮ ಮನೆಯಲ್ಲಿ ನೀನು ಬಂದು ನೆಲೆಸಮ್ಮ ಅಂತ ಕೇಳಿಕೊಂಡು ಅರಿಶಿಣ ಡಬ್ಬದಲ್ಲಿ ಇಡಿ ಇದನ್ನು. ಮತ್ತು ಅದರ ಒಂದು ಆ ಲವಂಗ ಹಾಗೂ ಬೆಳ್ಳುಳ್ಳಿ ಕ್ಲೀನಾಗಿ ಅರಿಶಿಣದಲ್ಲಿ ಬೆರೆತೋಗುತ್ತೆ. ಅಂದರೆ ಅದರ ಒಂದು ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಪ್ರತಿನಿತ್ಯ ನಾವು ಅಡುಗೆಗೆ ಬಳಸಿದಾಗ ಉತ್ತಮವಾದಂಥ ಆರೋಗ್ಯ, ಆಲೋಚನೆ ಅನ್ನುವಂಥದ್ದು ಬರುತ್ತೆ. ಹಾಗೂ ನಮಗೆ ಆ ಆಲೋಚನೆ ಶುದ್ಧವಾಗಿದ್ದಾಗ ನಮಗೊಂದು ಶಕ್ತಿ ಅನ್ನುವಂಥದ್ದು ಬಿಡುಗಡೆ ಆಗುತ್ತೆ. ನಾವು ಹ್ಯಾಪಿಯಾಗಿರ್ತೀವಿ, ಹಣಕಾಸು ಜಾಸ್ತಿ ಸಂಪಾದನೆ ಮಾಡುವಂಥ ದಾರಿಗಳನ್ನು ಕಂಡುಕೊಳ್ತೀವಿ. ಮಾಡ್ಕೊಂಡು ನೋಡಿ. ಒಳ್ಳೆಯದಾಗಲಿ ಎಲ್ರಿಗೂ. ಧನ್ಯವಾದಗಳು.